ಸ್ಟೂಡೆಂಟ್ಸ್, ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇನ್ನೊಂದು ರೀತಿಯ ಪ್ರಶ್ನೆ ಬರ್ತದೆ ಅಂತ ಹೇಳಿದೆ ನಾನು. ಎಸ್, ಅದು ಯಾವುದು ನೋಡ್ರಿ. ಯೂಸ್ ದ ವರ್ಡ್, ಒಂದು ವರ್ಡ್ ಕೊಡ್ತಾರ, ಆ ವರ್ಡ್ ಅನ್ನ ಯೂಸ್ ಆಸ್ ಅನ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್. ಒಂದು ವಾಕ್ಯದಲ್ಲಿ ನೀವು ಕೊಟ್ಟಂತಹ ಪದವನ್ನ ಆಸ್ ಅ ಅಡ್ಜೆಕ್ಟಿವ್ ಆಗಿ ಒಂದು ವಾಕ್ಯವನ್ನು ರಚಿಸಬೇಕು. ಇಲ್ಲ ಅಂತಂದ್ರೆ ಆಸ್ ಅನ್ ಅಡ್ವರ್ಬ್ ಆಗಿ ಒಂದು ವಾಕ್ಯವನ್ನು ರಚಿಸಬೇಕು. ಇದನ್ನು ನಿಮ್ಗೆ 1 ಅಂಕಕ್ಕೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಹಾಗಾದ್ರೆ ಯಾವ ರೀತಿ ಈ ಥರದ ಪ್ರಶ್ನೆ ಬಂದಾಗ ಇದನ್ನ ಯಾವ ರೀತಿ ನಾವು ಆನ್ಸರ್ ಬರೀಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸಿ ಹಿಯರ್ ಒನ್ ವರ್ಡ್. ಐ ಟೇಕ್ ಇಲ್ಲೊಂದು ವರ್ಡ್ ಹಾಕೊಳ್ತೇನೆ ನೋಡೋಣ. ಕ್ಲೇವರ್. ಎಸ್, ಕ್ಲೇವರ್. ಅಂಡ್ ಅಡ್ಜೆಕ್ಟಿವ್, ಆಸ್ ಅ ಅಡ್ಜೆಕ್ಟಿವ್ ಆಗಿ ಯಾವ ರೀತಿ ಮಾಡೋದು, ಆಸ್ ಅ ಅಡ್ವರ್ಬ್ ಆಗಿ ಯಾವ ರೀತಿ ಮಾಡೋದು, ಎರಡನ್ನೂ ನಾನು ಹೇಳ್ಬಿಡ್ತೀನಿ. ಓಕೆ, ಅಡ್ಜೆಕ್ಟಿವ್ ಆಗಿ ಯಾವ ರೀತಿ ಮಾಡಬಹುದು? ರವಿ ಈಸ್ ಅ ಕ್ಲೇವರ್ ಬಾಯ್. ಅಡ್ಜೆಕ್ಟಿವ್ ಅಂದ್ರೆ ಏನು? ಆ ನಾಮಪದವನ್ನ ವರ್ಣನೆ ಮಾಡ್ತದ. ರವಿ ಈಸ್ ಎ ಕ್ಲೇವರ್ ಬಾಯ್. ಈ ರೀತಿ ವಾಕ್ಯವನ್ನ ರಚಿಸಬಹುದು. ನೆಕ್ಸ್ಟ್, ಆಸ್ ಎ ಅಡ್ವರ್ಬ್ ಆಗಿ ರವಿ answered cleverly. ನೋಡ್ರಿ, ಅಡ್ಜೆಕ್ಟಿವ್ಗಳಿಗೆ ಎಲ್ವಾ ಹಚ್ಚುವುದರ ಮೂಲಕ ಅದು ಅಡ್ವರ್ಬ್ ಆಗ್ತದೆ ಅಂತ ನೀವು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೀರಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಬಹಳಷ್ಟು ಸಲ ಹೇಳಿದೆ ನಾನು. ಓಕೆ, ಇಲ್ಲಿ ಕ್ಲೇವರ್ ಅನ್ನೋದು ಆಸ್ ಅಡ್ಜೆಕ್ಟಿವ್ ಆಗಿ ಯೂಸ್ ಆಗ್ತಾ ಇದೆ. ಇಲ್ಲಿ ಕ್ಲೇವರ್ಲಿ ಅನ್ನೋದು ಅಡ್ವರ್ಬ್ ಆಗಿ ಯೂಸ್ ಆಗ್ತಾ ಇದೆ. ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಅಡ್ವರ್ಬ್ ಜೊತೆಗೆ ಯಾವಾಗಲೂ ವರ್ಬ್ ಇರ್ತದ, ಮೇನ್ ವರ್ಬ್ ಇರ್ತದ ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಅಡ್ವರ್ಬ್ ಅನ್ನೋದು ವರ್ಬ್ ಅನ್ನ ವರ್ಣನೆ ಮಾಡ್ತದ, ವರ್ಬ್ ಬಗ್ಗೆ ಏನು ಹೇಳ್ತಿರ್ತದ, ಅದಕ್ಕೆ ಅಡ್ವರ್ಬ್ ಜೊತೆಗೆ ವರ್ಬ್ ಇರಲೇಬೇಕು. ಹಾಗಾದ್ರೆ ನಾವು ಈ ರೀತಿ ಆಸ್ ಅ ಅಡ್ಜೆಕ್ಟಿವ್, ಆಸ್ ಎ ಅಡ್ವರ್ಬ್ ಆಗಿ ಒಂದು ಪದವನ್ನ ಬಳಕೆ ಮಾಡಬಹುದು. ಓಕೆ ಸರ್, ಈ ರೀತಿ ಈ ರೀತಿ ವಾಕ್ಯ ಮಾಡೋದು ಸ್ವಲ್ಪ ಕಷ್ಟ ಆಗ್ತದ. ವಾಕ್ಯ ಮಾಡ್ತಿರ್ಬೇಕಾದ್ರೆ ವಾಕ್ಯದಲ್ಲಿ ಸ್ವಲ್ಪ ಏನು ಹೆಚ್ಚು ಕಡಿಮೆ ಆದ್ರೆ ಮಾರ್ಕ್ಸ್ ಸಿಗದೇ ಇರುವಂಥ ಸಾಧ್ಯತೆ ಹೆಚ್ಚಿರ್ತದ. ಇದಕ್ಕೂ ಒಂದು ಏನಾದರೂ ಟ್ರಿಕ್ಸ್ ಹಿಂದಿನ ಆಸ್ ಅ ನೌನ್, ಆಸ್ ಅ ವರ್ಬ್ ಆಗಿ ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಟ್ರಿಕ್ ಹೇಳಿದೆ ನಿಮಗೆ. ಇಲ್ಲೂ ಕೂಡ ಒಂದು ಟ್ರಿಕ್ಸ್ ಹೇಳ್ತೀನಿ, ಅದನ್ನ ನೀವು ಫಾಲೋ ಮಾಡಿದ್ರೆ ಈಸಿಲಿ ಯು ಕ್ಯಾನ್ ಗೆಟ್ ಹಿಯರ್ ಆಲ್ಸೋ ಮಾರ್ಕ್ಸ್, ನೋ ಪ್ರಾಬ್ಲಮ್. ಓಕೆ, ಸಿ ಹಿಯರ್. ಓಕೆ ಮಕ್ಕಳೇ, ಇಲ್ಲಿ ನೋಡ್ರಿ, ನೀವು ಒಂದು ಕೊಟ್ಟಂತ ಒಂದು ಪದವನ್ನು ಅಡ್ಜೆಕ್ಟಿವ್ ಆಗಿ ಬಳಕೆ ಮಾಡ್ರಿ ಅಂತ ಕೇಳಿದರೆ ಒಂದು ವಾಕ್ಯವನ್ನು ನೀವು ನೆನ್ಪಿಟ್ಕೊಂಡ್ಬಿಡ್ರಿ. ಇಟ್ ಈಸ್ ಡ್ಯಾಶ್, ಫುಲ್ ಪಾಯಿಂಟ್. ಇಟ್ ಈಸ್ ಡ್ಯಾಶ್. ಯಾವುದೇ ಪದ ಕೊಡ್ಲವ್ರ ಅಡ್ಜೆಕ್ಟಿವ್, ಆ ಪದವನ್ನು ಇಟ್ಬಿಟ್ರೆ ಯುವರ್ ಸೆಂಟೆನ್ಸ್ ವಿಲ್ ಬಿ ಕರೆಕ್ಟ್. See here, it is clever. Good ಕೊಟ್ರೆ it is good. Fast ಕೊಟ್ರೆ it is fast. Yes. Rich ಕೊಟ್ರೆ it is rich. ಬೇಕಾದ ಕೊಟ್ಟವು. Beautiful, it is beautiful. ಯಾವುದೇ ಪದ ಕೊಟ್ಟರು ಅಡ್ಜೆಕ್ಟಿವ್ ಇಲ್ಲಿ ಸೂಟ್ ಆಗ್ತದ, ಈ ವಾಕ್ಯ ಸರಿಯಾಗಿರ್ತದ. Yes, you can easily get here 1 marks. Okay. Next, as a adverb ಆಗಿ ಯೂಸ್ ಮಾಡ್ರಪ್ಪ ಅಂತಂದ್ರೆ ಅವಾಗ ಸ್ವಲ್ಪ ನೀವು ನಿಮ್ಮ ಸೆನ್ಸ್ ಅನ್ನು ಯೂಸ್ ಮಾಡಬೇಕು. ಏನು, ಅಡ್ವರ್ಬ್ಗೆ ಯಾವಾಗಲೂ ವರ್ಬ್ ಬೇಕು ಅಂತ ಹೇಳಿದೆ. ಆ ವರ್ಬ್ ಬರೆಯೋದನ್ನು ನಿಮ್ಗೆ ಗೊತ್ತು ಮಾಡಬೇಕು. ಇಲ್ಲಿ ಏನು ಮಾಡ್ರಿ, ಆಯ್ದಿಂದ ಸ್ಟಾರ್ಟ್ ಮಾಡ್ರಿ. ಆಯ್. ಕ್ಲೆವರ್ಗೆ ಯಾವುದು ಸೂಕ್ತ ಆಗ್ತದ ಆ ವರ್ಬ್ ಅನ್ನು ಯೂಸ್ ಮಾಡಕ್ ಬರಬೇಕು. I speak cleverly. I speak cleverly. ಯಾವುದಾದ್ರೂ ಒಂದು ವರ್ಬ್
ಆಮೇಲೆ ಇಲ್ಲಿ ಅಡ್ವರ್ಬ್, ಇಲ್ಲಿ ವರ್ಬ್ ಅನ್ನು ಯೂಸ್ ಮಾಡಬೇಕು. ಇದಕ್ಕೆ ಈ ಕೊಟ್ಟಂತಹ ಪದಕ್ಕೆ ಸೂಟ್ ಆಗುವಂತಹ ವರ್ಬ್ ಅನ್ನು ಯೂಸ್ ಮಾಡಬೇಕು. ಮತ್ತ ಇಲ್ಲಿ ಅಡ್ವರ್ಬ್ ಅನ್ನು ಯೂಸ್ ಮಾಡಬೇಕು. ಇಲ್ಲಿ ಯಾವ ಪದವನ್ನು ಕೊಟ್ಟಿದಾರ? ಕ್ಲೆವರ್ ಅಂತ ಪದ ಕೊಟ್ಟಿದಾರ. ಈ ಕ್ಲೆವರ್ ಅಂತ ಪದ ಕೊಟ್ಟಿರೋದ್ರಿಂದ ನಾವು ಐ ಸ್ಪೀಕ್ ಕ್ಲೆವರ್ಲಿ ಇದನ್ನ ನಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಎಲ್ಲ ಪದಗಳಿಗೂ LY ಹಚ್ಚುವುದರ ಮೂಲಕ ಅವುಗಳು ಏನಾಗ್ತವ? ಅಡ್ವರ್ಬ್ ಆಗಿ ಬದಲಾವಣೆ ಹೊಂದ್ತಾವ. ಓಕೆ, ಐ ಸ್ಪೀಕ್ ಕ್ಲೆವರ್ಲಿ, ಐ ಸ್ಪೀಕ್ ಕ್ಲೆವರ್ಲಿ. ಈ ಟ್ರಿಕ್ ಸ್ವಲ್ಪ ನೆನಪಿಟ್ಕೊಂಡು ಇಲ್ಲಿ ನೀವು ಏನಪ್ಪಾ ಅಂದ್ರೆ ಆ ಒಂದು ಪದಕ್ಕೆ ಸೂಕ್ತವಾಗುವಂತಹ ವರ್ಬ್ ಅನ್ನ ಯೂಸ್ ಮಾಡಕ್ಕೆ ಕಲಿಬೇಕು. ಈಗ ಅದೇ ರೀತಿ ಒಂದಷ್ಟು ಉದಾಹರಣೆಗಳನ್ನ ಅದಾವ ನೋಡ್ರಿ. ಈ ಎಲ್ಲ ಉದಾಹರಣೆಗಳನ್ನ ಇಟ್ಕೊಂಡು ನೀವೇನ್ ಮಾಡ್ರಿ, ಸ್ವತಃ ನೀವೇ ಈ ವಾಕ್ಯಗಳನ್ನ ಬರೀಲಿಕ್ಕೆ ಪ್ರಯತ್ನ ಮಾಡ್ರಿ. ಓಕೆ, ಈಗ ಕೆಲವೊಂದಷ್ಟು ಪದಗಳು ಇರ್ತಾವ, ಅವುಗಳು ಅಡ್ಜೆಕ್ಟಿವ್ಗಳಾಗಿಯೂ ಅದೇ ಪದ ಬಳಕೆ ಆಗ್ತದ, ಆಸ್ ಅ ಅಡ್ವರ್ಬ್ ಆಗಿ ಕೂಡ ಅದೇ ಪದವ ಬಳಕೆ. ದಟ್ ಈಸ್ ಅನ್ಚೇಂಜ್, ಅದು ಬದಲಾವಣೆ ಹೊಂದೋದಿಲ್ಲ. ಉದಾಹರಣೆಗೆ ನೋಡ್ರಿ, ಹಾರ್ಡ್, ಇಲ್ಲಿ ಇಟ್ ಈಸ್ ಹಾರ್ಡ್ ಅಂತ ಬಳಕೆ ಮಾಡಿದ್ವಿ, ಏನ್ ತೊಂದರೆ ಇಲ್ಲ. ಇಟ್ ಈಸ್ ಹಾರ್ಡ್ ಅದು ಕಠಿಣವಾಗಿದೆ. ಇಟ್ ಈಸ್ ಹಾರ್ಡ್ ಆಸ್ ಅ ಅಡ್ಜೆಕ್ಟಿವ್ ಆಗಿ ಇದೊಂದು ವಾಕ್ಯ ರೆಡಿ ಆಯಿತು. ಇಲ್ಲಿ ನೋಡ್ರಿ, ಇದಕ್ಕೆ ವರ್ಕ್ ಹಾರ್ಡ್, ನೀವು ಹಾರ್ಡ್ಲಿ ಅಂತ ಬರೆಯಂಗಿಲ್ಲ. ಹಾರ್ಡ್ಲಿ ಅನ್ನುವಂಥ ಪದ ಮತ್ತು ದಟ್ ಈಸ್ ಅದರ ಮೀನಿಂಗೇ ಬೇರೆ ಇದೆ, ನೆಗೆಟಿವ್ ಮೀನಿಂಗ್ ಇರ್ತದ. ಓಕೆ, ಐ ವರ್ಕ್ ಹಾರ್ಡ್ ಈ ಪದ ಆಸ್ ಅ ಅಡ್ವರ್ಬ್ ಆಗಿಯೂ ಅದೇ ಬಳಕೆ ಆಗ್ತದ, ಆಸ್ ಅ ಅಡ್ಜೆಕ್ಟಿವ್ ಆಗಿಯೂ ಕೂಡ ಅದೇ ಬಳಕೆ ಆಗ್ತದ. ಈ ರೀತಿ ಒಂದಷ್ಟು ಪದಗಳನ್ನ ಇಲ್ಲಿ ಕೊಟ್ಟಿದೆ ನೋಡ್ರಿ. ಇವುಗಳನ್ನು ನೀವೇನು ಮಾಡ್ರಿ, ಈ ವಾಕ್ಯದಲ್ಲಿ ಬಳಕೆ ಮಾಡ್ರಿ, ಬರೆದಿಟ್ಟುಕೊಡ್ರಿ. ಓಕೆ, ಕ್ಲಿಯರ್ ದಿಸ್? ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಕ್ವಶನ್. What question? Use the word as an adjective or adverb. Adjective ಬಂದ್ರೆ ವಾಕ್ಯವನ್ನು ಯಾವ ರೀತಿ ತಯಾರು ಮಾಡಬೇಕು, adverb ಬಂದ್ರೆ ವಾಕ್ಯವನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ನಿಮ್ಗೆ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ. ಎಸ್, ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.